ಇದು ಹಿಂದೆ ತಿರ್ಪ್ ಕಾಣಿಸ್ತಿಲ್ಲ. ಇಲ್ಲ ಒಂದೇ ತಿರ್ಪು. ಇದನ್ನ ಬಾಯ್ಲ್ ಮಾಡ್ಕೊಳ್ಳೋಣ, ಬೇಗ ಕರ್ಗುತ್ತೆ. ಇದನ್ನ ಕುಡಿದ್ ನೋಡು ಹೇಗಿದೆ ಹೇಳು. ಬನ್ನಿ ಸರ್ ಕೂತ್ಕೊಳ್ಳಿ. ಬಾಳೆದಲ್ಲೇ ಊಟ ಇವತ್ತು. ಕುಡಿದು ತಿಂತೀರಾ ಇಲ್ಲ ತಿಂದು ಕುಡಿತೀರಾ? ಬನ್ನಿ ಫ್ರೆಂಡ್ಸ್, ನಲ್ಲಿ ಮೂಳೆ ತಿನ್ನೋಣ. ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಡೇ, ಎಲ್ಲ ನೋಡಿ ಫೆಸ್ಟಿವಲ್ ಹ್ಯಾಂಗ್ ಓವರಲ್ಲಿದ್ದಾರೆ. ನಮ್ಮ ಮಮ್ಮಿ ಅಂತೂ ಫುಲ್ ಟಯರ್ಡ್ ಆಗಿ ಕೂತಿದ್ದಾರೆ. ಯಾಕಂದರೆ ಇವತ್ತು ಅಷ್ಟೊಂದೇನೆ ಸ್ವೀಟ್ ಅಡುಗೆ ಎಲ್ಲ ಮಾಡಿದರು. ಇವತ್ತು ಖಾರ. ವರ್ಷದಲ್ಲಿ 3 ಕುರಿ ಆದರೂ ಕಡಿತೀವಿ. ಅದರಲ್ಲಿ ಗೌರಿ ಹಬ್ಬಕ್ಕೆ ಫಸ್ಟ್ ಗೌರಿ ಹಬ್ಬ, ಆಮೇಲೆ ಮಾಲೆ, ಆಮೇಲೆ ಇನ್ನೊಂದು ಯಾವುದೋ ಹಬ್ಬಕ್ಕೆ ಕಡಿತೀವಿ. ಯಾವುದು ಇಲ್ಲ 3 ಎಲ್ರಿಗೂ ಕೊಡ್ತೀವಿ. ರಿಲೇಟಿವ್ಸಿಗೆ, ಎಲ್ರಿಗೂ ಅಲ್ಲ, ನಮ್ಮ ರಿಲೇಟಿವ್ಸ್. ಯಾಕಂದರೆ ಅದು ಇಡೀ ಕುರಿ ಜಾಸ್ತಿ kg ಬರುತ್ತಲ್ಲ, ಅಷ್ಟೆಲ್ಲ ನಾವು ತಿನ್ನೋಕ್ಕಾಗಲ್ಲ. ಸೊ ಎಲ್ರಿಗೂ ನಮ್ಮ ರಿಲೇಟಿವ್ಸಿಗೆ ಕೊಡ್ತಾರೆ. ಆ್ಯಂಡ್ ಇವತ್ತು ನನ್ನ ತಮ್ಮ ಹೋಗ್ತಾ ಇದ್ದಾನೆ. ತುಂಬ ಬೇಜಾರಾಗ್ತಾ ಇದೆ. ಅವನಿಗೆ ಮಟನ್ ಇಷ್ಟ ಇಲ್ಲ, ಹಾಗಾಗಿ ಮತ್ತೆ ಅಪ್ಪ ಇವತ್ತು ಚಿಕನ್ ತಂದ್ಕೊಟ್ಟು ಹೋದ್ರು. ಅವನಿಗೆ ಅಂತ ಚಿಕನ್ ಮಾಡಿದ್ದಾರೆ ಮಮ್ಮಿ. ಆ್ಯಂಡ್ ಮತ್ತೆ ಸಂಜೆ ಮಟನ್ ಎಲ್ಲ ಮಾಡ್ತಾರೆ ಐಟಮ್ಸ್. ಸೊ ಹೀಗಿದೆ ನನ್ನ ದಿನ ಇವತ್ತು. ಏನೇ ನಾನು ಅವ್ನು ಮಲ್ಕೊಂಡಿದ್ದಾನೆ. ಯಾಕೋ ಬಾಯ್ ಬೇಬಿ, ಟಯರ್ಡ್ ಅಂತೆ. ನಾನು ಬೆಳಗ್ಗೆ ಎತ್ತಿ ಏನೂ ಮಾಡಿಲ್ಲ. ಬೆಳಗ್ಗೆ ಎದ್ದಿದ್ದರಿಂದ ಏಕೋ ಫುಲ್ ಟಯರ್ಡ್ ಆಗಿತ್ತು. ನನಗೂ ಅಷ್ಟೇ, ನೆನ್ನೆ ಎಲ್ಲ ಇದು ಮಾಡಿ ತುಂಬ ಟಯರ್ಡ್ ಆಗಿತ್ತು. ಆ್ಯಂಡ್ ಫುಲ್ ಬರೀ ಮಲ್ಕೊಂಡು. ವೀಡಿಯೋ ಎಡಿಟಿಂಗ್ ಕೆಲಸನೇ ತುಂಬ ಇತ್ತು. ರಾತ್ರಿ 11 ಗಂಟೆವರೆಗೂ ಕೂತ್ಕೊಂಡು ವೀಡಿಯೋ ಎಡಿಟ್ ಮಾಡಿದೆ, ಅಪ್ಲೋಡ್ ಮಾಡಿದ್ದೀನಿ. ಮತ್ತು ಅದೇ ಎಡಿಟಿಂಗ್ ಕೆಲಸ ಇರುತ್ತೆ, ರೀಲ್ಸ್ ಅದು ಇದು ಎಲ್ಲ. ಎಷ್ಟು ಸ್ಟ್ರೆಸ್ ನೋಡಿ. ಇಟ್ಸ್ ನಾಟ್ ಈಸಿ ಗೈಸ್, ಯೂಟ್ಯೂಬ್ ಅಷ್ಟು ಈಸಿ ಅಲ್ಲ. ಬಟ್ ಇತ್ತೀಚೆಗೆ ಒಳ್ಳೆ ವ್ಯೂಸ್ ಮತ್ತು ಚಾನಲ್ ಚೆನ್ನಾಗಿ ರನ್ ಆಗ್ತಿದೆ. ಹಾಗಾಗಿ ಈಗ ಯಾಕೆ ಡ್ರಾಪ್ ಮಾಡೋದು ಅಂತ ಅಷ್ಟೇ. ಸೊ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಣ ಅಂತ ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ಡೈಲಿ ವ್ಲಾಗ್ಸ್ ಕೂಡ ಮಾಡ್ತಾಯಿದ್ದೀನಿ. ಬಟ್ ಡೈಲಿ ವ್ಲಾಗ್ಸ್ ಏನು ಅಷ್ಟು ಇದಾಗ್ತಿಲ್ಲ, ರನ್ ಆಗ್ತಿಲ್ಲ. ಇಟ್ಸ್ ಓಕೆ. ಆದರೂ ನನಗೆ ಬೋರ್ ಆಗುತ್ತಲ್ಲ, ನಾನು ಮಾಡೋಣ. ಸೊ ಈಗ ನೋಡಿ, ಏನು ಝೀರೋ ಮೇಕಪ್ ಫೇಸ್ ಹೇಗಿರುತ್ತೆ ನೋಡಿ. ಒಂದು ಮಾಯ್ಶ್ಚರೈಸರ್ ಕೂಡ ಹಚ್ಚಿಲ್ಲ, ಫೇಸ್ ವಾಶ್ ಮಾಡಿದ್ದೀನಿ. ಇಯರಿಂಗ್ಸ್ ಏನೂ ಹಾಕೊಂಡಿಲ್ಲ. ಮಾಡಿದ್ದೀನೋ, ಮುಖ ತೊಳೆದಿದ್ದೀನಿ. ಬಿಡು, ಅದು ತುಂಬ ಟಯರ್ಡ್ ಆಗ್ತಿದೆ. ಹೋಗೊಂಡು ರೌಂಡ್ ಮಲ್ಕೋಬೇಕು. ಇವನನ್ನೀಗ ಡ್ರಾಪ್ ಮಾಡಬೇಕು. ಮಧ್ಯಾಹ್ನ ಊಟ ಮಾಡ್ಕೊಂಡು ಇವನು ಹೋಗ್ತಾನೆ. ಸೊ ಇವನನ್ನು ಡ್ರಾಪ್ ಮಾಡಿ ಬಂದು ನಾನು ಮಲ್ಕೊತೀನಿ. ಆಚೆ ಹೋದಾಗ ನಾನು ಸೋಡಾ ತೊಗೊಂಡೆ. ಯಾಕೆ ಅಂದರೆ ನನ್ನ ತಮ್ಮಂಗೆ ಒಂದು ಸತಿ ಇದು ಟೇಸ್ಟ್ ತೋರಿಸೋಣ ನಾನು ಮಾಡಿ ಅಂತ. ಅದೇ ನಾರ್ಮಲ್ ಬಿಸ್ಲರಿ ಸೋಡಾನೇ ತೊಗೊಬಂದಿದ್ದೀನಿ. ಸೊ ಅವನಿಗೂ ಲೈಮ್ ಸೋಡಾ ಮಾಡಿಕೊಡೋಣ, ಚೆನ್ನಾಗಿರುತ್ತೆ. ಅದು ನಾನ್ ವೆಜ್ಜಿಗಂತೂ ಬೆಸ್ಟ್ ಕಾಂಬೋ. ಊಟ ಆದಮೇಲೆ ಅಥವಾ ಊಟ ಮುಂಚೆ ಕುಡಿಯೋಣ. ಆ್ಯಂಡ್ ಲೈಮ್ ಸೋಡಾಗೆ ಲೈಮ್. ಬನ್ನಿ ಅವನಿಗೆ ಮಾಡಿಕೊಡೋಣ, ಹೇಗಿದೆ ಅಂತ ಅವನಿಗೆ ಕೇಳೋಣ. ಅವ್ನು ಮಲಗಿದ್ದಾನೆ. ಬಟ್ ಈಗ ಊಟ ಕೇಳ್ಸಮ್ಮ, ಟೈಮ್ ಆಯ್ತಲ್ಲ. ಇನ್ನೊಂದು ಏನು ಗೊತ್ತಾ, ಸೊ ಶುಗರ್ ಹಾಕಬೇಕಲ್ವಾ, ಅದು ಜಿಂಗದು ತುಂಬ ಹೊತ್ತಾಗ್ತದೆ. ಬೇಗ ವಾಟರಲ್ಲಿ ಡಿಸಾಲ್ವ್ ಆಗೋಲ್ಲ, ಅದು ಕೋಲ್ಡ್ ವಾಟರಲ್ಲಿ ಡಿಸಾಲ್ವ್ ಆಗೋಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಗೊತ್ತಾ, ಶುಗರ್ನ ಬಾಯ್ಲಿಂಗ್ ವಾಟರಿಗೆ ಹಾಕಿ ಡಿಸಾಲ್ವ್ ಮಾಡ್ತೀನಿ. ಹೇಗಿದ್ದರೂ ಇದು ಫ್ರಿಜ್ಜಲ್ಲಿ ಇಟ್ಟಿದ್ದು ಕೋಲ್ಡ್ ಆಗಿರುತ್ತೆ. ಸೊ ಇದನ್ನು ಬಾಯ್ಲ್ ಮಾಡ್ಕೊಳ್ಳೋಣ, ಬೇಗ ಕರಗುತ್ತೆ, ಸಕ್ಕರೆ ಜಿಂಗತ್ತೆ. ಇಲ್ಲಿ ನೀರು ಕುದಿಯೋಕೆ ಇಟ್ಟಿದ್ದೀನಿ. ಜಸ್ಟ್ ಒಂದು ಎಷ್ಟಂದರೆ 10 ml ವಾಟರ್, ಒಂದೇ ಚೂರೇ ವಾಟರ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸಕ್ಕರೆ ಹಾಕ್ಬಿಡೋಣ. ಸೊ ಸ್ವೀಟ್ನೆಸ್ ಎಷ್ಟು ಬೇಕಷ್ಟು ನೋಡೋಣ. ನೋಡಿ, ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಡಿಸಾಲ್ವ್ ಆಗಿಬಿಟ್ಟಿದ್ದೀನಿ. ಇಷ್ಟೇ ನೀರು ಹಾಕಿರೋದು. ನೋಡಿ ಎಷ್ಟು ಸಿಂಪಲ್ ಅಂದರೆ ಈಸಿ ಟ್ರಿಕ್. ಇಲ್ಲಾಂದರೆ ನೀವು ಸಕ್ಕರೆನ ಪೌಡರ್ ಮಾಡಿ ಇಟ್ಕೋಬೇಕು ಮಿಕ್ಸಿಯಲ್ಲಿ. ಇಲ್ಲ, ಈ ಥರ ಕುದಿಯೋ ನೀರಿಗೆ ಹಾಕಿ ಡಿಸಾಲ್ವ್ ಮಾಡಿ ಆರಾಮಾಗಿ ಬೇಗ ಜ್ಯೂಸ್ ಮಾಡ್ಕೊಳ್ಬೋದು. ಅಷ್ಟರಲ್ಲಿ ಈ ನಿಂಬೆಹಣ್ಣ ಹಿಂಡ್ಕೊಬಿಡೋಣ. ಸೊ 1 ಗ್ಲಾಸಿಗೆ ಹಾಫ್ ಲೆಮನ್ ಹಾಕಿ ಚೆನ್ನಾಗಿರುತ್ತೆ. ಜಾಸ್ತಿ ಹುಳಿ, ಇದು ಲೈಮ್ ಸೋಡಾ ಅಲ್ಲ. ಸೊ ನಿಂಬೆಹಣ್ಣು ಜಾಸ್ತಿ ಹಿಂಡಿ ಹಾಕಿದಷ್ಟು ರುಚಿಯಾಗಿರುತ್ತೆ. ಕಟ್ ಮಾಡಿರೋದು. ಅಮ್ಮ ಪಾಪು ಎದ್ನಾ?
ಈಗಲೇ ಕುಡಿತೇನ ಆಮೇಲೆ ಕೇಳೋ. ಸೋಡಾ ಕೋಲ್ಡ್ ಇದೆ, ಫ್ರಿಜ್ಜಲ್ಲೇ ಇಟ್ಟಿದ್ನಲ್ಲ. ಬಾಳೆದೆಲೆ ಊಟ ಇವತ್ತು, ಬಾಳೆದೆಲೆ ಊಟ. ನನಗೆ ಊಟ ಹೇಗಿರುತ್ತೋ ಏನೋ, ಬಾಳೆದೆಲೆ ಮಾತ್ರ ಚೆಂದ ಇರಬೇಕು ಗೊತ್ತಾ. ಮದುವೆ ಮನೇಲಿ ಎಲ್ಲಾದರೂ ಹೋದಾಗ ಎಷ್ಟು ಹಸಿರಾಗಿ ಎಷ್ಟು ಚೆನ್ನಾಗಿದೆ ಬಾಳೆದೆಲೆ. ನೆನ್ನೆ ಹಬ್ಬಕ್ಕೆ ಅಂತ ತರಿಸಿದ್ದು, ಆದರೆ ಬಾಳೆದೆಲೆಯಲ್ಲಿ ಊಟ ಮಾಡಿಲ್ಲ. ಬಟ್ ಇವತ್ತಂತೂ ಊಟನ ಬಾಳೆದೆಲೆಯಲ್ಲೇ ಮಾಡೋಣ. ನನ್ನ ತಮ್ಮಂಗೆ ನೀಟಾಗಿ ಇದನ್ನು ವಾಶ್ ಮಾಡಿಕೊಡೋಣ ಅವನಿಗೆ. ಇದಕ್ಕೀಗ ನಾನು ಲೆಮನ್ ಹಾಕಿದ್ದೀನಿ, ಲೆಮನ್ ಜ್ಯೂಸ್. ಸ್ವಲ್ಪ ಸಾಲ್ಟ್ ಹಾಕೋಣ ಆ್ಯಂಡ್ ಪೆಪ್ಪರ್ ಕೂಡ ಹಾಕೋಣ. ಸ್ವೀಟ್, ಸಾಲ್ಟ್, ಪೆಪ್ಪರ್ ಎಲ್ಲ ಸ್ವಲ್ಪನೇ ಹಾಕಿದ್ದೀನಿ. ಆ್ಯಂಡ್ ಇದು ಶುಗರ್ ಸಿರಪ್ ನೋಡಿ, ಶುಗರ್. ಸೊ ಇದನ್ನು ಹಾಕೋಣ. ಸ್ವೀಟ್ ಕರೆಕ್ಟಾಗಿ ನೋಡ್ಕೊಂಡು ಆಮೇಲೆ ನೆಕ್ಸ್ಟ್ ಸೋಡಾ ಮಿಕ್ಸ್ ಮಾಡಿ. ಸ್ವೀಟ್ ಹೇಗಾಗಿದೆ ಅಂತ ನೋಡೋಣ. ಸೋಡಾ ರೆಡಿ ಇದೆ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅದು ನೀವು ಟ್ರೈ ಮಾಡಿ ಒಂದ್ಸತಿ, ರಿಯಲಿ ಯು ವಿಲ್ ಥ್ಯಾಂಕ್ ಮೀ. ಇದೇ ರೀತಿ ಮಾಡ್ಕೊಳ್ಳಿ, ಸಕ್ಕತ್ತಾಗಿರುತ್ತೆ. ಬನ್ನಿ ಅವನಿಗೆ ಕೊಟ್ಟು ಬರೋಣ ಹೇಗಿದೆ ಏನಂತಾನೆ ನೋಡೋಣ. ಪಾಪು ಎಲ್ಲಿದ್ಯಾ? ಇದನ್ನು ಕುಡಿದು ನೋಡು ಹೇಗಿದೆ ಹೇಳು. ಟೇಸ್ಟ್ ಹೇಳು. ಇಲ್ಲಿ ಸಕ್ಕತ್ತಾಗಿದೆ ಅಲ್ಲ? ಇಷ್ಟ ಆಯ್ತಾ ನಿಂಗೆ? ನಿಜ ಬೇಕಾ ಇನ್ನೊಂದು ಲೋಟ? ಯಾಕೆ? ಊಟ ಆದ್ಮೇಲೆ ಕುಡಿ ಸೋಡಾ. ಇದು ಸೋಡಾ ಜೀರ್ಣ ಆಗುತ್ತೆ ತಿಂದಿದ್ದು. ಬನ್ನಿ ಸರ್, ಕುತ್ಕೊಳ್ಳಿ ಕುತ್ಕೊಳ್ಳಿ ಸರ್. ಓಪನ್ ಮಾಡಿ. ಚಕ ಚಕ ಚಕ್. ಉಪ್ಪಮ್ಮ ಫಸ್ಟು. ಬರೀ ಎಲೆ ತೋರಿಸು ನೀನು. ಕುಕುಂಬರ್, ಆನಿಯನ್. ಹೌದು, ಹೇಳಲೇಬೇಕು. ಮಧ್ಯಾಹ್ನ ಇವ್ನು ಹೋಗ್ತಾನೆ ಅಂತ ಇಷ್ಟ ಐಟಮ್ ಮಾಡಿರೋದು. ಇವ್ನು ಮಟನ್ ತಿನ್ನಲ್ಲ, ಸೊ ಚಿಕನ್ ಐಟಮ್ಸ್. ಸಂಜೆಗೆ ಇನ್ನೂ ಐಟಮ್ಸ್ ಬರುತ್ತೆ ಗೈಸ್, ಅದು ನಾನು ನಿಮಗೆ ತೋರಿಸ್ತೀನಿ. ಇವನಿಗೆ 2 ಥರ ಚಿಕನ್, ಮಟನ್. ಅದು ಮಟನ್ ಇದು. ಓಕೆ, ಐ ಥಾಟ್ ಚಿಕನ್. ಓಕೆ, ಮಟನ್, ಚಿಕನ್, ದೋಸೆ, ಅಕ್ಕಿ ರೊಟ್ಟಿ. ಆ್ಯಂಡ್ ನಾನು ಮಾಡಿರೋವಂಥ ಲೈಮ್ ಸೋಡಾ. ಕುಡಿದು ತಿಂತೀರಾ ಇಲ್ಲ ತಿಂದು ಕುಡಿತೀರಾ? ಎಷ್ಟು ನನ್ನ ತಮ್ಮಂಗೆ ದೃಷ್ಟಿ ಆಗುತ್ತೆ, ದೃಷ್ಟಿ ತೆಗೋಣ. ಓ ಬಂತು ನೋಡಿ ಒಂದು ದೃಷ್ಟಿ. ಚೆನ್ನಾಗಿದೆಯಾ? ಅಕ್ಕಿ ರೊಟ್ಟಿ ಸಕ್ಕತ್ತಿದೆ. ಅಕ್ಕಿ ರೊಟ್ಟಿ ಮಟನ್ ಚಾಪ್ಸ್ ತಿನ್ನಬೇಕು, ಚೆನ್ನಾಗಿರುತ್ತೆ. ಇನ್ನೂ ಬೋಟಿ ಫ್ರೈ, ಲಿವರ್ ಫ್ರೈ ಅದೆಲ್ಲ ಮಾಡಬೇಕು. ಅಪ್ಪ ಬರ್ತಾರೆ, ಅವರು ಮಾಡ್ತಾರೆ. ಬೋಟಿ ಫ್ರೈ ಎಲ್ಲ ಸಕ್ಕತ್ತಾಗಿ ಮಾಡ್ತಾರೆ. ಆ್ಯಂಡ್ ಸಂಜೆಗೆಲ್ಲ ತೋರಿಸ್ತೀನಿ ಸಂಜೆ ಏನೇನೆಲ್ಲ ಐಟಮ್ಸ್ ಇರುತ್ತೆ ಅಂತ. ಈಗಿದು ಇಷ್ಟು ಈವ್ನಿಂಗ್ ಮಾಡಿರೋದು, ಇವನ್ ಫೇವ್ರೆಟ್ ಅಂತ. ದೃಷ್ಟಿ ಆಗುತ್ತೆ ನನ್ನ ತಮ್ಮಂಗೆ. ಗೈಸ್ ಫೋಟೋ ತೆಗಿತಾ ಇದ್ದೀವಿ. ಓ ಕೊತ್ತಂಬರಿ ಇದೆ, ಕೊತ್ತಂಬರಿ ಹಾಕಿಲ್ಲ ಅಮ್ಮ. ಗೈಸ್ ನನಗೂ ಟೆಂಪ್ಟ್ ಆಗ್ತಿತ್ತು, ತಡೆಯೋಕ್ಕಾಗಲಿಲ್ಲ. ಸೊ ನಾನು ಅವನರಲ್ಲೇ ಇದರಲ್ಲಿ ಒಂದು ಬೈಟ್ ತೊಗೊಂಡೆ. ಇದರಲ್ಲಿ ಹೇಗಿದೆ ಚಿಕನಲ್ಲಿ ನೋಡೋಣ. ಅಮ್ಮ ಗೀ ರೈಸ್ ಮಾಡಬೇಕಿತ್ತು. ಆ್ಯಕ್ಚುಲಿ ಇವತ್ತು ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ವಿ, ಇವನ್ ಫೇವ್ರೆಟ್ ಬಿರಿಯಾನಿ. ಬಟ್ ಹಾಸ್ಟೆಲಲ್ಲೇ ಬಿರಿಯಾನಿ ಇರುತ್ತೆ. ಇವತ್ತು ಸಂಡೇ ಅಲ್ವಾ, ಎವ್ರಿ ಸಂಡೇ ಹಾಸ್ಟೆಲಲ್ಲಿ ಬಿರಿಯಾನಿ ಇರುತ್ತೆ ಇವರು ಹಾಸ್ಟೆಲಲ್ಲಿ. ಸೊ ಹಾಗಾಗಿ ಬಿರಿಯಾನಿ ಬೇಡ ಅಂದ. ಊಟ ಎಂತೂ ಸಕ್ಕಾಗಿದೆ. ನಾನು ಅಕ್ಕಿ ರೊಟ್ಟಿ ಒಂದು ಬೈಟ್ ತೊಗೊಂಡೆ, 2ರಲ್ಲೂ ಚಿಕನ್ ಆ್ಯಂಡ್ ಮಟನ್ ಸಾಂಬಾರಲ್ಲಿ ಚೆನ್ನಾಗಿತ್ತು. ಫಸ್ಟ್ ನಾನು ಹಿಯರಿಂಗ್ಸ್ ಹಾಕೊಳ್ಳೋಣ, ಅದು ವಾಶಿಗೆ ಹಾಕಿದ್ದ. ಅಮ್ಮ ನಂದು ಓಲೆ ಎಲ್ಲಿಟ್ಟಿದೆ? ಅಮ್ಮ ಇದು ಹಿಂದೆ ತಿರ್ಪು ಕಾಣಿಸ್ತಿಲ್ಲ. ಇಲ್ಲ ಒಂದೇ ತಿರ್ಪು. ಹಾಂ ಇನ್ನೊಂದು ಸಿಕ್ತು. ನೀನು ಹಾಕ್ತೀಯಾ?
Same but different. No money, no honey. Good boy goes to heaven, bad boy goes to Bangkok. ಇದು ನನಗೆ ಇದೆಲ್ಲ ಹಾಕೊಳಕ್ಕೆ ಬರಲ್ಲ ಗೈಸ್. ಈ ತಿರುಪೆಲ್ಲ ತಿರುಗಿಸೋದು ಬಹಳ ಹಿಂಸೆ. ಬಿದ್ದೋಗ್ಬಿಟ್ರೆ ಸಿಗೋದೇ ಇಲ್ಲ. ಈ ರೀತಿ ಎಷ್ಟೊಂದು ಕಳ್ಕೊಂಡಿರೋ ಉದಾಹರಣೆನೂ ಇದೆ ನನಗೆ. ಸೊ ತುಂಬ ಕೇರ್ಫುಲ್ಲಾಗಿರ್ಬೇಕಿತ್ತು ತಿರುಗ್ಸೋಕ್ಕೆ. ಓಕೆ, ಸಕ್ಸಸ್ಫುಲಿ ಒನ್ ಕಂಪ್ಲೀಟೆಡ್. ನನಗೆ ದಿನ ನೆನಪಿದೆ. ಅದು ಯಾವಾಗ ತೊಗೊಂಡಿದ್ದು ಗೊತ್ತಾ? ದೀಪಾವಳಿ ದಿನ ನನಗೆ ನಮ್ಮ ಡ್ಯಾಡಿದು ಕರ್ಕೊಂಡೋಗಿ ಕೊಡಿಸಿದ್ರು. ಯಾವ ದೀಪಾವಳಿ ಅಂತ ಗೊತ್ತಿಲ್ಲ, ಎಷ್ಟನೇ ವರ್ಷದ ಅಂತ. ಬಟ್ ಇದು ದೀಪಾವಳಿ ತೊಗೊಂಡಿದ್ದು. ಅವಾಗಿಂದನೂ ಇದನ್ನೇ ಹಾಕಿದ್ದೀನಿ. ಯಾಕಂದರೆ ನಾನು ಸುಮಾರು ಓಲೆಗಳು ಕಲ್ತಿದ್ದೀನಿ. ಬಟ್ ಇದು ಒಂದೇ ಓಲೆ ಸುಮಾರು ವರ್ಷ ಬಂದಿದೆ, ಕಳ್ಕೊಂಡೇ ಇಲ್ಲ. 5 ವರ್ಷದಿಂದ ಇದೆ, ಚೇಂಜೇ ಮಾಡಿಲ್ಲ. ಗ್ರೇಟ್. ಯಾಕೆ ಗೊತ್ತಾ? 5 ವರ್ಷಕ್ಕೆ 5 ಜೊತೆ ಕಳ್ಕೊಂಡಿದ್ದೀನಿ. ಬಟ್ ಇದೊಂದು 5 ವರ್ಷದಿಂದನೂ ಇದೆ. ಪಾಪ ಬಂತು. ಇದೊಂದು ಹಾಕಕ್ಕೆ ಯಾಕೋ ಕಷ್ಟ ಆಗ್ತದೆ. ಪಪ್ಪಂಗೂ ಸೋಡಾ ಕೊಡೋಣ, ಹೇಗಿದೆ ಅಂತ ಕೇಳೋಣ. ಅವರಿಗೂ ಮಾಡಿಕೊಡೋಣ. ಸೊ ಅವರು ಹೇಗಿದೆ ಅಂತ ನೋಡಿ ಟೇಸ್ಟ್ ಮಾಡಿ ಹೇಳಿ. ಮಟನ್ ರೋಸ್ಟಾ? ಅಲ್ಲೇ ಆಚೆನೆ ಮಾಡ್ಕೊಬಂದ್ರಾ ಗೈಸ್? ಅಲ್ಲಿ ಕುರಿ ಕಡಿತಾರಲ್ಲ, ಅಲ್ಲೇ ರೋಸ್ಟ್ ಮಾಡ್ಕೊಬಂದ್ರಂತೆ ನಮ್ಮ ಡ್ಯಾಡಿ. ಅಲ್ಲೇ ಮಾಡ್ಕೊಬರ್ತಾರೆ ಯಾವಾಗಲೂ. ತೋರಿಸ್ತೀನಿ, ಎಲ್ಲಿ ತೆಗಿಯಪ್ಪ. ಇಲ್ಲಿ ನೋಡಿ, ಅಲ್ಲೇ ಮಾಡ್ಕೊಬಂದಪ್ಪ ರೋಸ್ಟು. ನಂಗೆ ನಲ್ಲಿ ಮೂಳೆಗಳು ತಗೊಬಂದ ಇತ್ತ. ಸುಮ್ಮನೆ ಎಲೆಗೆ ಹಾಕ್ಬೇಕಂತ ಗೈಸ್. ಸುಮ್ಮನೆ ಎಲೆಗೆ ಹಾಕೋಣ ಬನ್ನಿ. ಅಮ್ಮ ಸ್ಪೂನ್ ಇಲ್ಲ, ಇದೇ ಸ್ಪೂನ್ ತೊಗೊಂಡ್ಲಾ ರೋಸ್ಟ್ ಹಾಕೋಕ್ಕೆ? ಇದು ಬೋಟಿ ಫ್ರೈನಾ ಲಿವರ್ ಫ್ರೈ ಎಲ್ಲ ಮಿಕ್ಸ್ ಅನ್ಸುತ್ತಲ್ಲ. ನಿಂಗೆ ಯಾವ್ದು ಹಾಕ್ಲಿ ಪಾಪು? ಗ್ರೇವಿ ಆದರೂ ಹಾಕ್ಲ? ಸ್ವಲ್ಪ ಗ್ರೇವಿ ಟೇಸ್ಟ್ ನೋಡು, ಸಕ್ಕತ್ತಾಗಿರುತ್ತೆ. ಸಾಕಾ? ರೈಸ? ಇವನು ಮಟನ್ ಎಲ್ಲ ತಿನ್ನಲ್ಲ ನೋಡಿ. ಮಟನು ಹಂಗೆ ಬರೀ ಚಿಕನ್ ಅಷ್ಟೇ ತಿನ್ನೋದು. ನಮ್ಮ ಮನೆ ಮಗು ಬರೀ ಚಿಕನ್ ಅಷ್ಟೇ. ಈಗ ಹೋಗೋದಲ್ಲ, ಅದಕ್ಕೆ ಮನಸ್ಸು ಬರ್ತಾಯಿಲ್ಲ ಅವನಿಗೆ ತಿನ್ನೋಕ್ಕೆ. ಸೋಡಾ ಕುಡಿತಾ ತಿನ್ನು, ಚೆನ್ನಾಗಿರುತ್ತೆ. ಎಲ್ಲ ಊಟ ಆದ್ಮೇಲೆ ಕುಡಿ. ತಾಳಪ್ಪ ಸೋಡಾ. ಈಗ ನೋಡಿ, ಈಗ ಹೆಂಗೆ ಮಾಡಿದ್ದೀನಿ ಅಂತ. ನೆನ್ನೆ ಬರೀ ಸೋಡಾ ಕುಡ್ದೆ ತಾನೆ. ಈಗ ನೋಡೋದಕ್ಕೆ ಏನೇನು ಹಾಕಿದ್ದೀನಿ. ಇದು ಚೆನ್ನಾಗಿದೆಯಾ ಅಲ್ಲ? ನೋಡಿದ್ರಲ್ಲ ಗೈಸ್, ಎಷ್ಟು ಸಕ್ಕತ್ತಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರಾ. ಬಾಯ್ ಬಾಯ್ ಪಾಪು. ಏನು ಗೊತ್ತಾ, ಅವ್ನು ಬರೋ ದಿನನೂ ನಾನು ಪಿಕಪ್ ಮಾಡೋಣ ಅಂದ್ಕೊಂಡೆ. ಬಟ್ ನಮ್ಮ ಅಪ್ಪನೇ ಪಿಕಪ್ ಮಾಡಿದರು. ಹೋಗೋ ದಿನನೂ ನಾನೇ ಡ್ರಾಪ್ ಮಾಡೋಣ ಅಂದ್ಕೊಂಡೆ. ಬಟ್ ನಮ್ಮ ಅಪ್ಪ ಅಷ್ಟರಲ್ಲಿ ಬಂದರು, ಅವರೇ ಡ್ರಾಪ್ ಮಾಡ್ತಾಯಿದ್ದಾರೆ. ಸೊ 2 ಟೈಮು ಅಪ್ಪನ ಜೊತೆನೇ ಹೋಗ್ತಿದ್ದಾರೆ. ನಾನು ಹೋಗ್ಬೋದು ಜೊತೆಗೆ, ಬಟ್ ಯಾಕೋ ಮೂಡೇ ಇಲ್ಲ ಹೊರಗಡೆ ಹೋಗೋಕ್ಕೆ. ಸೊ ದಿಸ್ ವಾಸ್ ಆಲ್ ಅಬೌಟ್ ಟುಡೇಸ್ ವ್ಲಾಗ್. ಏನಪ್ಪ ಏನಂದು ಹೇಳೋ? ಹ್ಞೂ ನೋಡು ಪಾಪ, ತುಂಬ ಚೆನ್ನಾಗಿದೆ. ಎಲ್ಲ ಅರ್ಧ ತಿಂದು ಹೋಗಿದ್ದಾರೆ ಗೈಸ್. ಹೊರಡೋ ಟೈಮಲ್ಲಿ ಏನೂ ಸೇರೋದೇ ಇಲ್ಲ. ಸೊ ಅದಕ್ಕೆ ನಮ್ಮ ಮಮ್ಮಿಗೆ ಅದು ಮಿಕ್ಕಿರೋದನ್ನ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಅಮ್ಮಂದಿರು ಹಿಂಗೆ ಅಲ್ಲ, ಮಕ್ಕಳು ತಿಂದು ಬಿಟ್ಟಿರೋ ತಟ್ಟೆಲೇ ತಿಂತಾರೆ. ದೋಸೆನೂ ತಿನ್ನಲಿಲ್ವಾನು, ರೊಟ್ಟಿ ಒಂದು ತಿಂದ ಅಷ್ಟೇ. ರೊಟ್ಟಿ ಚೆನ್ನಾಗಿರುತ್ತೆ, ಅಕ್ಕಿ ರೊಟ್ಟಿ. ನಾನ್ ವೆಜ್ಜಿಗೆ ಅವ್ನು ದೊಡ್ಡ ಸರ್ಜನ್ ಆಗಿ ಬರ್ತಾನೆ ವಾಪಸ್ ಅಲ್ವಾ ಪಾಪ?
ಸರ್ಜನ್ ಸರ್ಜನ್ಸ್ ಇಲ್ಲ, ನೀನು ಹೆಂಗಿದ್ರು ರೆಡಿ ಇದೆಯಲ್ಲ, ಹೋಗು, ನನಗೂ ನಿದ್ದೆ ಬರ್ತಾ ಇದೆ. ಯಾರು ಬೇಕು ಪಾಪು, ಯಾರು ಬಿಡಬೇಕು? ಪಾಪು ನಾನು ಬಿಡ್ಬೇಕಾ ಪಪ್ಪ ಬಿಡ್ಬೇಕಾ? ಟೆಲ್ ಯಾರ್. ಎಸ್, ಬಾಯ್ ಪಾಪು. ಓಕೇನಿಲ್ಲ, ಅದೇನು ಮಣ್ಣು ಹಚ್ಕೊ ಬಂದಿದೆ ನಿಂದ. ಕರಲ್ಲಿ ಫಸ್ಟ್ ಅಲ್ಲಿ ಮುಂದೆ ಇಟ್ಕೊಂಡೆ ಕೂರ್ಬೇಕು, ಉಡುತ್ತೆ ಬಸ್ಸಲ್ಲಿ ಇಡ್ಬೋದು ಅಂತೇಳಿ ಕಾರಿಗೆ ಹಂಗೆ ಹೋಗಿ ಬರ್ತೀರಾ ಊರಿಗೆ? ಬಾಯ್. ಬ್ರೌನಿ ಅವನು ಹೋಗ್ತಿದ್ದಾನೆ ಪಾಪು ಜೊತೆ. Okay guys, Papu is going. ಬೇಜಾರಾಗ್ತದೆ. ಓಕೆ ಬಾಯ್ ಪಾಪು. ಆ್ಯಂಡ್ ನಮ್ಮ ಮಮ್ಮಿ ನೋಡಬೇಕು, ಇನ್ನೊಂದು ಹೋದ್ಮೇಲೆ ಅಳ್ತಾ ಕೊಡ್ತಾನೆ ನಮ್ಮ ಮಮ್ಮಿ. ಫುಲ್ ಎಮೋಷ್ನಲ್ ಆಗ್ತದೆ, ತೋರಿಸ್ತೇನೆ. ಚಾರ್ಜರ್ ಎಲ್ಲ ಇಟ್ಕೊಂಡಿದ್ದಾನ ಕೇಳು ಅಮ್ಮ. ಮಮ್ಮಿ ಇನ್ನೊಂದು OnePlus ಫೋನ್ ಇಟ್ಕೊಂಡ ಕೇಳು. ಬಾಬು ಬಾಯ್. ನೋಡಿ ಗೈಸ್, ನೋಡಿ ಗೈಸ್, ನೋಡಿ ಗೈಸ್. ಹೌದಾ? ಯಾಕೆ ನಿನಗೆ ನಾನು ಇಷ್ಟನೋ ಅವನು? ಪ್ರಶ್ನೆ ಅಲ್ಲ, ನೀನು ನನ್ನ ಜೊತೆನೇ ಇರ್ತಿದ್ದೆ, ಹಂಗಾಗಿ ಅವ್ನು ನನ್ನ ಜೊತೆ ಬಿಟ್ಟು ಸುಮಾರು ವರ್ಷ ಆಯ್ತಲ್ಲ, ಈಗೇನು ಅನಿಸೋದಿಲ್ಲ. ನೀನು ಅಷ್ಟೇ, 1-2 ತಿಂಗಳು 6 ತಿಂಗಳು ಆಮೇಲೆ ಸರಿ ಆಗ್ತದೆ. We are all very emotional, you know, when it comes to family, everything, especially ಬಿಡಮ್ಮ. ಮನೇಲಿದ್ದಾಗ ಗೊತ್ತು ಎಲ್ಲರಿಗೂ ನೈಟ್ ಡ್ರೆಸ್ಸಲ್ಲಿ ಇರ್ತಾರೆ ಅಂತ. ಹಬ್ಬ ನೆನ್ನೆಗೆ ಮುಗೀತು, ಇವತ್ತೇನು ಹಬ್ಬ ಇಲ್ಲ, ಇವತ್ತೆಲ್ಲ ಬರೀ ಬಾರಿಸೋದು, ಬ್ಯಾಟಿಂಗ್. ಟುಡೇ ನೋ ಫೆಸ್ಟಿವಲ್. ನೆನ್ನೆಗೆ ಗಣೇಶ ಹಬ್ಬ. ಹಾಂ, ನಮ್ಮ ಮಮ್ಮಿ ಪಾಪ ಕನ್ಫ್ಯೂಸ್ ಆಗಿ ಹೋಗ್ತಾಳೆ, ಇವಳು ಯಾವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿರ್ತಾಳೆ, ಯಾವಾಗ ಕ್ಯಾಮ್ರಾ. ನಾನು ಫೋನಿಗೆ ಇಟ್ಕೊಂಡಿರ್ತೀನಿ, ಒಂದೊಂದ್ಸತಿ ವೀಡಿಯೋ ಪಾಸಲ್ಲಿ ಇರುತ್ತೆ, ನಾನು ಮಾಡ್ತಿರಲ್ಲ, ಹಂಗಾಗಿ ಅವರಿಗೆ ಕನ್ಫ್ಯೂಸ್ ಆಗುತ್ತೆ, ಇವಳು ಆನ್ ಮಾಡ್ಕೊಂಡಿದ್ದಾಳ ಆಫ್ ಮಾಡ್ಕೊಂಡಿದ್ದಾಳ ಅಂತ. ನಾನು ಗೊತ್ತಲ್ಲ, ಎಲ್ಲ ರಾ ಹಾಗೆ ಹಾಕೋದು ಗೈಸ್, ಏನು ಫಿಲ್ಟರ್ ಏನು ಎಡಿಟ್ ಇಲ್ಲ, ಹೇಗಿರುತ್ತೆ ಹಾಗೆ. ಇವರೆಲ್ಲದನ್ನೂ ಹಾಕ್ಬೇಡ, ಎಲ್ಲದನ್ನೂ ಮಾಡಬೇಡ ಅಂತ ಬೈತಾರೆ. ನಾನು ಎಲ್ಲದನ್ನೂ ಮಾಡ್ತೀನಿ. ಓಕೆ, ಈಗ ನಾನು ಊಟ ಮಾಡಬೇಕು ಅನ್ನಿಸ್ತಿಲ್ಲ, ನಂಗೆ ನಿದ್ದೆ ಬರ್ತದೆ. ಫಸ್ಟ್ ಹೋಗಿ ನಾನು ಆರಾಮಾಗಿ ರೆಸ್ಟ್ ತೊಗೋಬೇಕು. ಆ್ಯಂಡ್ ಸ್ವಲ್ಪ ಎಡಿಟಿಂಗ್ ವರ್ಕ್ಸ್ ತುಂಬ ಅಂದರೆ ತುಂಬ ಇದೆ. ನೆನ್ನೆ ವ್ಲಾಗು ಇವತ್ತಿಂದ ಎಲ್ಲ ಎಡಿಟ್ ಮಾಡಬೇಕು. ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಬಾಯ್. ಸೊ ನೈಟ್ ಡಿನ್ನರಿಗೆ ಗೀ ರೈಸ್, ಮಟನ್ ಸಾಂಬಾರ್, ಕಡುಬು, ರೋಸ್ಟ್ ಆ್ಯಂಡ್ ರಾಯ್ತ. ಇಲ್ಲೊಂದು ಹಿರಿಯ ರೆಡಿ ಇದೆ, ನನಗೆ ಅಂತ ನಲ್ಲಿ ಮೂಳೆ ಹಾಕಿದ್ಯಮ್ಮ. ಇದು ಅಪ್ಪನಿಗೆ ಹಾಕ್ತೀನಿ, ಅದು ಕಂಡ ತಗೊಂಡ್ಕೊಡ್ಲಿ. ನನಗೆ ಯಾಕೋ ಊಟ ಮಾಡಬೇಕು ಅನ್ನಿಸಿಲ್ಲ, ಈವ್ನಿಂಗ್ ತಿನ್ನಲ್ಲ. ಸೊ ನನಗೆ ಊಟ ಬೇಡ, ಸೇರ್ತಾ ಇಲ್ಲ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಗೈಸ್. ನೋಡಿ, ನಾನು ತಿನ್ನೋದು ಇದು ಒಂದೇ, ಇದು ಸಕ್ಕದಾಗಿರುತ್ತೆ ಮೂಳೆ. ಹೇಳ್ದೆ ಗೀ ರೈಸ್ ಮಾಡು ಅಂತ, ಬಟ್ ಈಗ ತಿನ್ನೋಕೆ ಮೂಡಿಲ್ಲ. ನಲ್ಲಿ ಮೂಳೆ ತಿನ್ನೋಣ ಬನ್ನಿ ಫ್ರೆಂಡ್ಸ್, ನಲ್ಲಿ ಮೂಳೆ ತಿನ್ನೋಣ. ಬರ್ತಾನೆ ಇಲ್ಲ, ಕೊಡ್ಬೇಕು. ಹೋಗಮ್ಮ, ಬರ್ತಾ ಇಲ್ಲ ಇದು.